ಯೂಸ್ಡ್ ಕಾರ್ ಅಲ್ಲಿ ಲೋ ಬಜೆಟ್ ಕಾರ್ಗಳು ಹುಡುಕ್ತಾ ಇದ್ದೀರಾ ಅಂತಂದ್ರೆ ಈ ವಿಡಿಯೋ ನಿಮ್ಗೆ ಅಂತ ಹೇಳ್ಬೋದು. ಓಮಿನ್ ಎಷ್ಟು ಕೊಡ್ತೀರಾ ಸರ್ 1,95,000ಗೆ i20 1,75,000. ಇಯಾನ್ ಬೇಕಾ? ಹೌದು ಸರ್, ಕರ್ನಾಟಕ ವಿತ್ 1,85,000. ರೆನಾ ಡೆಸ್ಟರ್ ಇವ್ರ ಹತ್ರ 3 ಗಾಡಿ ಇದೆ ಅಲ್ಲ? ಹೌದು ಸರ್, 2 ಚಾಕ್ಲೇಟ್ ಕಲರ್, ಒಂದು ಸಿಲ್ವರ್ ಕಲರ್. ಹೌದು ಸರ್. ಇದಾ ಪ್ರೈಸ್ ಸರ್ 2,65,000 ಸರ್. ಟಾಪ್ ಅಂಡ್ ವೆಹಿಕಲ್ 2,65,000. 800 ಕಾಲ್ ಬೇಕು ಅಂದ್ರೆ 3 ಗಾಡಿ ಇದೆ. ಇನ್ ಕೇಸ್ ನಂಬರ್ ಅಲ್ಲಿ ಚೂಸ್ ಮಾಡ್ತೀರಾ ಅಂತಂದ್ರೆ ಕೆಲವರಿಗೆ 2, 4 ಈ ತರ ಬೇಕು, ಇಲ್ಲ 9, 8, 6 ಈ ತರ ಬೇಕು ಅನ್ನೋರ್ಗೂ ಕೂಡ ಸಿಗುತ್ತೆ. ಅಂಡ್ ನಂಬರ್ ಚೂಸ್ ಮಾಡಿದ್ರೆ ಆ ನಂಬರ್ ಪ್ರೈಸ್ ಸ್ಟಾರ್ಟಿಂಗು ಸರ್ 1,85,000 ಸರ್. ಬರೀ ಇದೇ ಗಾಡಿನಾ? ಹೌದು ಸರ್, ಇದೇ ಕೊಡ್ಬಿಡೋಣ. ಲೋ ಬಜೆಟ್ ಅಲ್ಲಿ ಸ್ಯಾಂಟ್ರೋ 1,10,000 ಸರ್. ಬರೀ ಸೊ ಇವ್ರ ಹತ್ರ ಗಾಡಿಗಳು ನೋಡೋದಾದ್ರೆ ಬಲೆನೋ ಬೇಕು ಅಂತಾರೆ, ಡೀಸೆಲ್ ಬೇಕಾ, ಪೆಟ್ರೋಲ್ ಬೇಕಾ, 3 ಬಲೆನ್ ಇದೆ ಅಂತ ಹೇಳ್ಬೋದು. ಬಲೆನೋ ಅದಾದ್ಮೇಲೆ ಬ್ರೀಜಾ ಬೇಕಾ, ಇಲ್ಲ ಅಂತಂದ್ರೆ ಕ್ವಿಡ್ ಬೇಕಾ, ಆಟೋಮೆಟಿಕ್ ಬೇಕಾ, ಮ್ಯಾನುವಲ್ ಬೇಕಾ, CNG ವಿತ್ ಪೆಟ್ರೋಲ್ ಬೇಕಾ, ಅಷ್ಟು ಕೂಡ ಸಿಗುತ್ತೆ. ಸ್ಟಾರ್ಟಿಂಗ್ ಪ್ರೈಸ್ ಕಾರು ಸರ್ ಬರೀ 85,000 ಸರ್. ಎಲೆಕ್ಟ್ರಿಕಲ್ ಏನಾದ್ರು ರೇವಾ ನೋಡ್ತಾ ಇದ್ರ ಅಂತಂದ್ರೆ 3 ಕಲರ್ ಇದೆ. ವೈಟ್ ಬೇಕಾ, ರೆಡ್ ಬೇಕಾ, ಇಲ್ಲ ಪ್ಯಾರೆಟ್ ಗ್ರೀನ್ ಬೇಕಾ, 3 ಕಲರ್ ಆಪ್ಷನ್ ಇದೆ. ಇದು 90,000, 80,000, ಅದು ಕೂಡ 80,000 ಸಿಗುತ್ತೆ. ಸಡನ್ ವೆಹಿಕಲ್ ಡೀಸೆಲ್ 2,45,000 ರೂಪಾಯಿ ಕೊಡ್ತದೆ. 40ಕ್ಕೆ ಕೊಟ್ಬಿಡಿ. ತಗೊಂಡೋಗ್ಲಿ ಸರ್, ನೀವು ಹೇಳ್ಬಿಟ್ಟಿದ್ರಲ್ಲ, ತಗೊಂಡೋಗ್ಲಿ. ಡೀಸೆಲ್ 2,40 ಸಿಗ್ತಾ ಇದೆ. ಸ್ವಿಫ್ಟ್ i10 ಅಲ್ಲಿ ಗಾಡಿ ನೋಡ್ತಾ ಇದ್ದೀರಾ ಅಂತಂದ್ರೆ ಸನ್ರೂಫ್ ಇರೋದು ಬೇಕಾ, ವಿತೌಟ್ ಸನ್ರೂಫ್ ಬೇಕಾ? ಸೊ ಅದು ಕೂಡ ಸಿಗುತ್ತೆ. ಆಟೋಮೆಟಿಕ್ ಬೇಕಾ, ಪೆಟ್ರೋಲ್ ಬೇಕಾ, ಡೀಸೆಲ್ ಬೇಕಾ? ಪೆಟ್ರೋಲ್ ಡೀಸೆಲ್ ಸಿಗುತ್ತಾ? ಓಕೆ ಸರ್, ಡೀಸೆಲ್ ಇಲ್ಲ ಸರ್, ಬರೀ ಪೆಟ್ರೋಲ್. ಬರೀ ಪೆಟ್ರೋಲ್ i10 ಅಲ್ಲಿ. i10 ಅಲ್ಲಿ ಹೌದು. ವಿತೌಟ್ ಸನ್ರೂಫ್, ಸನ್ರೂಫ್ ವಿತೌಟ್ ಸನ್ರೂಫ್ ಸರ್. ಓಕೆ, ಸ್ಟಾರ್ಟಿಂಗ್ ಪ್ರೈಸ್ i10 ಸರ್ ಇದು ಸ್ಟಾರ್ಟಿಂಗ್ ಪ್ರೈಸ್ 255 ಸರ್. 255. ಹೌದು ಸರ್. ಹಾಯ್ ಎಲ್ಲೋ ನಮಸ್ತೆ ಗುರುಗಳೇ, ವೆಲ್ಕಮ್ ಬ್ಯಾಕ್ ಮೈ ಬಜಾರ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಫೇಸ್ಬುಕ್ ಪೇಜ್. ಆಲ್ಮೋಸ್ಟ್ ಟ್ರೈಲರ್ ನೋಡಿ ಗೊತ್ತಾಗುತ್ತೆ ಎಲ್ಲಿ ಬೈದೀವಿ ಅಂತ. ನೆಕ್ಸ್ಟ್ ಕಾರ್ಗೆ ಇಲ್ಲಿ ಬರೋ ರೀಸನ್ ಇಷ್ಟೇ. ಮೊದಲೇ ಹೇಳ್ದಂಗೆ 2025 ಇಂದ 26ಗೆ ಕಾಲಿಟ್ಟಿರೋರಿಗೆಲ್ಲ ಒಂದು ಗುಡ್ ನ್ಯೂಸ್ ಅಂತಂದರೆ ರೀಸ್ಟೋರ್ ಮಾಡೋರ ಗಾಡಿನ. ಸೊ ಸ್ಟಾರ್ಟಿಂಗ್ ಪ್ರೈಸ್ ನೋಡೋದಾದ್ರೆ ಎಲೆಕ್ಟ್ರಿಕ್ ವೆಹಿಕಲು ಆ್ಯಂಡ್ 3 ಗಾಡಿ ಇದೆ. ಸೊ 80,000 ರೂಪಾಯಿ 2 ಗಾಡಿ ಇದೆ, 90,000ಕ್ಕೆ 1 ಗಾಡಿ ಇದೆ. ಡೀಸೆಲು ಪೆಟ್ರೋಲ್ ಯಾವುದೇ ಗಾಡಿ ತೊಗೊಳ್ಳಿ ಸ್ಟಾರ್ಟಿಂಗ್ ಪ್ರೈಸ್ ನೋಡೋದಾದ್ರೆ 80,000. ಸೊ ಈ ಥರ ಒಂದು ಇಲ್ಲ ನಿಮಗೆ CNG ವಿತ್ ಪೆಟ್ರೋಲ್ ಬೇಕು ಅಂದ್ರೆ ಸಿಗುತ್ತೆ, ಇಲ್ಲಾಂದ್ರೆ ಆಟೋಮೆಟಿಕ್ ಬೇಕು, ಇಲ್ಲ ಮ್ಯಾನುವಲ್ ಬೇಕು, ಇಲ್ಲ CNG ವಿತ್ ಪೆಟ್ರೋಲ್ ಬೇಕು, ಈ ಥರ ಎಲ್ಲ ಗಾಡಿಗಳು ಸಿಗುವಂಥದ್ದು. ಅರೌಂಡ್ ಎಷ್ಟು ಗಾಡಿ ಇದೆ ನಿಮ್ಮ ಹತ್ರ? ಸರ್ 70+ ಇದೆ ಸರ್ ನಮ್ಮ ಹತ್ರ. ಓಕೆ, ಸೊ ಏನು ಆಫರ್ ಕೊಡ್ತಾ ಇದ್ದೀರಾ? ಸರ್ ನಮ್ಮ ಹತ್ರ ಇವಾಗ ಮುಂಚೆಯಿಂದ ಆಫರ್ ಕೊಡ್ತಾರೆ, ಅದು ಇವಾಗ ತುಂಬಾ ಕಮ್ಮಿಯಿಂದ ಕೊಡ್ತಾರೆ ಅದು ಸರ್. ಆಮೇಲೆ ಸಂಕ್ರಾಂತಿ ಹಬ್ಬ ಬಂದಿದೆ, ಅದಕ್ಕೆ ನಾವೆಲ್ಲ ಹ್ಯಾಪಿ ನ್ಯೂ ಇಯರ್ ಬಂದಿದೆ, ನ್ಯೂ ಇಯರ್ ಬಂದಿದೆ, ಎಲ್ಲ ಆಗೋಯ್ತು. ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮ ಗುರುಗಳು ಎಲ್ಲರಿಗೂ ಕೂಡ. ನೀವು ನೋಡ್ತಾ ಇರೋರಿಗೆ ಅಂಡ್ ನೀವು ಯಾವ ಊರಿಂದ ಇದ್ದೀರಾ, ಸೊ ನೀವು ವಿಶ್ ಮಾಡಬೇಕು ಅಂದ್ರೆ ಜಸ್ಟ್ ನೀವು ಊರ್ ನೇಮ್ ಹಾಕಿ ಸಾಕು. ಸೊ ಓಕೆ, ನಾನು ಆ ಊರಿಂದೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ರೆ ಅವ್ರಿಗೂ ನಾನು ವಿಶ್ ಮಾಡಿದೆ ಅಂತ ಅನಿಸೋ ಒಂದು ತೃಪ್ತಿ ನನಗಿರುತ್ತೆ ಸರ್. ಓಕೆ, ಸ್ಟಾರ್ಟ್ ಮಾಡೋಣ. ಸೊ ಸ್ಟಾರ್ಟಿಂಗ್ ಪ್ರೈಸ್ ಮೊದಲೇ ಹೇಳ್ದಂಗೆ 80,000 ರೂಪಾಯಿ ಸ್ಟಾರ್ಟಿಂಗ್ ಪ್ರೈಸ್ ಇರುವಂತದ್ದು. ಓಕೆ ಸರ್. ಸೊ ಲೋನ್ ಮೇಲೆ ಹೋದ್ರೆ ಆಲ್ ಓವರ್ ಕರ್ನಾಟಕ ಲೋನ್ ಇದೆಯಾ? ಓಕೆ ಸರ್, ಸಿಗುತ್ತೆ, ಅವೈಲೇಬಲ್ ಇದೆ. ಆಲ್ ಓವರ್ ಕರ್ನಾಟಕ ನಿಮಗೆ ಸಿಗುತ್ತೆ. ಪ್ರೊಫೈಲ್ ಚೆನ್ನಾಗಿದ್ರೆ 80% ಮಾಡಿಸ್ಕೊಡ್ತೀವಿ ಸರ್. ಓಕೆ, ಸೊ ಇನ್ ಕೇಸ್ ಏನಾದರೂ ಈ ಗಾಡಿ ಎಕ್ಸ್ಚೇಂಜ್ ಮಾಡಬೇಕು ಅಂದ್ರೆ ಸರ್ ಅವೈಲೇಬಲ್ ಇದೆ, ಮಾಡಿಸ್ಕೊಡೋಣ. ಎಕ್ಸಾಕ್ಟ್ ಲೊಕೇಶನ್ ಬಿಡುವಂತೆ ಸರ್. ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ನಾಗರಭಾವಿ ಸರ್ಕಲ್ ಹತ್ರ ಡೌನ್ ಬಂದ್ರೆ ನಂಬೋ ತಿಂಡಿ ಹೋಟೆಲ್ ಕಾಣುತ್ತೆ. ಅದ್ ಮುಂದೆ ಅಂಡರ್ ಪಾಸ್ ಮಾಡ್ರೆ ನಿಮಗೆ ನೆಕ್ಸ್ಟ್ ಕ್ಲಾಸ್ ಬೋರ್ಡೇ ಕಾಣಿಸುತ್ತೆ ಸರ್. ಓಕೆ, ಸ್ಕ್ರೀನ್ ಅಲ್ಲಿ ನಂಬರ್ ಆಗಿದ್ದೀನಿ, ಕಾಲ್ ಮಾಡ್ರೆ ಲೊಕೇಶನ್ ಹಾಕೊಡ್ತೀನಿ ಸರ್. ಸ್ಕ್ರೀನ್ ಮೇಲೆ ನಂಬರ್ ಕಾಲ್ ಮಾಡಿ, ಎಕ್ಸಾಕ್ಟ್ ಮ್ಯಾಪ್ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ ಬನ್ನಿ. ಒಂದ್ಸಲ ಕಾರ್ ಬಗ್ಗೆ ಇನ್ಫಾರ್ಮೇಷನ್ ತಗೊಂಡು ಇನ್ನೂ ನಮ್ಮ ಚಾನಲ್ ಫೇಸ್ಬುಕ್ ಫಾಲೋ ಮಾಡ್ಕೊಳ್ಳಿ, ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಓಕೆ, ಫಸ್ಟ್ ನೋಡೋದಾದ್ರೆ ಓಮಿನ್ ಇದೆ. ಯಾವ ಮಾಡಲ್ ಇದು ಸರ್? 2010 ಮಾಡಲ್, ಸೆಕೆಂಡ್ ಓನರ್. ಓಕೆ, LPG ಪ್ಲಸ್ ಪೆಟ್ರೋಲ್ ಸರ್. ಇದು ಗಾಡಿ ತುಂಬಾ ಚೆನ್ನಾಗಿದೆ. ಪ್ರೈಸ್ ಸರ್ 1,95,000, ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀನಿ ಸರ್. ಓಕೆ, ಫೋರ್ಡ್ 2006 ಮಾಡಲ್ ಇದು, ಸೆಕೆಂಡ್ ಓನರ್ ಆಗಿದೆ. ಇದು ಪ್ರೈಸಿಂಗ್ ಇನ್ನ ಫೈನಲ್ ಆಗಿಲ್ಲ, ಕಾಲ್ ಮಾಡಿ ಬೇಕಂದ್ರೆ ಪ್ರೈಸಿಂಗ್ ಹೇಳ್ತೀನಿ ಸರ್. ಇದು ಓಕೆ, i20 ರೆಡ್ ಕಲರ್ ಅಲ್ಲಿ ಇದೆ ಸರ್. ಹೌದು ಸರ್, 2011 ಮಾಡಲ್, ಓನರ್ ಮಾತ್ರ ಜಾಸ್ತಿ ಆಗಿದೆ, ಪ್ರೈಸಿಂಗ್ ಅಲ್ಲಿ ಮಾಡಿಸ್ಕೊಡ್ತೀನಿ ಸರ್. ಇದು ಓಕೆ, ಇದಕ್ಕೂ ಕೂಡ ಪವರ್ ಸ್ಟೇರಿಂಗ್ ಅಂಡ್ ಎಲ್ಲ ಕೂಡ ಬರುವಂತದ್ದು. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಟಾಪ್ ಅಂಡ್ ವೆಹಿಕಲ್ ಇದು. 1,95,000 ಹೇಳ್ತಾರೆ, ಅದು ಬರೀ 1,70,000 ಮಾಡಿಸ್ಕೊಡ್ತೀನಿ ಸರ್. ಕಡಿಮೆ? ಹೌದು ಸರ್, ಓನರ್ ಮಾತ್ರ ಜಾಸ್ತಿ ಆಗಿದೆ ಅಲ್ಲ, ಅದಕ್ಕೆ ಕಮ್ಮಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಮ್ಮಿ ಕೊಡ್ತಾರೆ ಸರ್. ಓಕೆ, ನಿಯಾನ್ ಇದೆ. ಹೌದು ಸರ್, 2013 ಮಾಡಲ್, ಕೇರಳ ವೆಹಿಕಲ್ ಸರ್. ಕರ್ನಾಟಕ ವಿತ್ ಕರ್ನಾಟಕ ಮಾಡಿಸ್ಕೊಡ್ತೀನಿ ಸರ್. ಇದು ಪ್ರೈಸ್ 13 ಮಾಡಲ್, ಸಿಂಗಲ್ ಓನರ್, 54,000 ಹೊಡಿದೆ, ಏರೋ ಪ್ಲಸ್. ಇದು ಬರೀ 1,85,000 ಮಾಡಿಸ್ಕೊಡ್ತೀನಿ ಸರ್, ವಿತ್ ಕರ್ನಾಟಕ. ಓಕೆ, ಡೆಸ್ಟರ್ ಇದೆ. ಯಾವ ಮಾಡಲ್ ಇದು ಸರ್? 2012 ಮಾಡಲ್, ಥರ್ಡ್ ಓನರ್ ಆಗಿದೆ. ಟಾಪ್ ಅಂಡ್ 110 PS. ಇದು AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಬರುತ್ತೆ ಇದಕ್ಕೆ. ಇದು ಕೋಟಿಂಗ್ ಬಂದ್ಬಿಟ್ಟು 285 ಹೇಳ್ತಾರೆ, ಅದು 265 ಫೈನಲ್ ಮಾಡಿಸ್ಕೊಡ್ತೀನಿ ಸರ್. ಇದು ಸರ್ ನೀವೇನಾದ್ರೂ ಪಾಲಿಸ್ ಗಿಲಿಸ್ ಮಾಡಲ್ವಾ? ಆಸ್ ಇಟ್ ಇಸ್ ಕಂಡೀಷನ್ ಅಲ್ಲೇ ತಂದು? ಹೌದು ಸರ್, ಡೀಲಿಂಗ್ ಪ್ರೈಸಸ್ ಅಲ್ಲಿ ಕೊಡೋದು ಸರ್ ನೆಕ್ಸ್ಟ್ ಕಾರ್ಸ್ ಅಲ್ಲಿ. ಸೊ ಆ ಥರ ಕೆಲವು ನೋಡಿರ್ತೀನಿ, ಕೆಲವು ಕಡೆ ಎಲ್ಲ ಏನಂತಂದ್ರೆ ಪಾಲಿಸ್ ಗಿಲಿಸ್ ಎಲ್ಲ ಒಂಥರ ರಗಡ ಪಳಪಳ ಅಂತ ಹೊಳಿಸ್ತಾರೆ. ನೀವು ನೋಡಿದ್ರೆ ಕಡಿಮೆ ಕೊಡ್ತಾ ಇದ್ದೀರಾ, ಓಕೆ, ಬಟ್ ಆಸ್ ಇಟ್ ಇಸ್ ಕಂಡೀಷನ್ ಕೊಡ್ತಾ ಇದ್ದೀರಾ, ನೀವೇ ಬೇಕಾದ್ರೆ ಮಾಡ್ಕೊಳ್ಳಿ ಅಂತ. ನಮ್ಮ ಖುಷಿಯಿಂದ ಲಾಸ್ಟ್ ಅಲ್ಲಿ ಡೆಲಿವರಿ ಟೈಮ್ ಅಲ್ಲಿ ವಾಷಿಂಗ್ ಮಾಡಿಸ್ಕೊಡ್ತೀನಿ ಸರ್. ಓಕೆ, ಸೊ ಇದು ಸರ್ ಅಂದ್ರೆ ಕೆಲವು ಕಡೆ ಏನಂದ್ರೆ ಇಲ್ಲಿಂದ ಡೀಲರ್ ತಗೊಂಡೋಗಿ ಅಲ್ಲಿ ರಬ್ಬಿಂಗ್ ಪಾಲಿಸ್ ಅದು ಮಾಡ್ಕೊಂಡು ಅವ್ರದೊಂದು ಮಾರ್ಜಿನ್ ಇಟ್ಟು ಸೇಲ್ ಮಾಡ್ತಾರೆ. ಬಟ್ ಇವ್ರ ಹತ್ರ ಬಂದಿದ್ದಾರೆ ಅಂತಂದ್ರೆ ಡೈರೆಕ್ಟ್ ಆಗಿ ನಿಮ್ಗೆ ಡೀಲರ್ ಪ್ರೈಸ್ ಗೆ ಗಾಡಿಗಳು ಸಿಗುತ್ತೆ ಅಂತ ಹೇಳ್ಬೋದು. ಹೌದು ಸರ್. ಇದು 2013 ಮಾಡಲ್, ಸಿಂಗಲ್ ಓನರ್. ಅಲ್ವಾ? ಹೌದು, 800 ಸರ್. ಇದು 800 ಇದು 13 ಮಾಡಲ್, ಸಿಂಗಲ್ ಓನರ್, AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ. ಇದು ಕೋಟಿಂಗ್ ಬಂದ್ಬಿಟ್ಟು 7 ಲಕ್ಷ ಹೇಳ್ತಾ ಇರೋದು, ಬರೀ 1,85,000 ಕೊಡ್ತೀನಿ ಸರ್. ಲೋನು
ಲೋನ್ ಆಗುತ್ತೆ ಸರ್, ಲೋನ್ ಮಾಡಿಸ್ಬೋದು. 13 ಮಾಡಲ್ ಎಬೋ ಲೋನ್ ಮಾಡಿಸ್ಬೋದು ಸರ್. ಬ್ಲಾಕ್ ಬ್ಯೂಟಿ ಸ್ಯಾಂಡ್ರೋ ಹೌದು ಸರ್, 2006 ಮಾಡಲ್ ಸೆಕೆಂಡ್ ಓನರ್. AC ಪೋಸ್ಟರಿಂಗ್ 4 ಪವರ್ ವಿಂಡೋ ಇದೆ ಫಿಟೆಡ್. ಇದು ಕೋಟಿಂಗ್ ಬಂದ್ಬಿಟ್ಟು 1,25,000 ಇರ್ತಾರೆ, ಅದು ಬರೀ 1,10,000 ಕೊಡ್ತೀನಿ ಸರ್. ಇದು ನೀವು ಒಳ್ಳೆ ಟೈರ್ ಪ್ರೊಫೈಲ್ ಇರುವಂತ ಆಫ್ಟರ್ ಮಾರ್ಕೆಟ್ ಅಲೆವೆಲ್ಸ್ ಕೂಡ ಹಾಕ್ಸಿದ್ದಾರೆ. ಸೊ K10 ಸರ್ ಹಾಗೆ ಹೌದು ಸರ್, 2011 ಮಾಡಲ್ ಸಿಂಗಲ್ ಓನರ್. AC ಪೋಸ್ಟರಿಂಗ್ 2 ಪವರ್ ವಿಂಡೋ ಬರುತ್ತೆ. ಇದು ಕೋಟಿಂಗ್ ಬಂದ್ಬಿಟ್ಟು 7,10,000 ಇರ್ತಾರೆ, ಅದು ಬರೀ 7,00,000 ಕೊಡ್ತೀನಿ ಸರ್. ಓಕೆ, ಮತ್ತೊಂದು 800 ಇದೆ ಸರ್, 2011 ಮಾಡಲ್ ಸರ್. ಇದು ಅದು 800, ಅದು 13 ಮಾಡಲ್. ಅದು ಇದು 1213. ಇದು ಓಕೆ 1213 ಸಿಂಗಲ್ ಓನರ್. AC ಪೋಸ್ಟರಿಂಗ್ 2 ಪವರ್ ವಿಂಡೋ ಬರುತ್ತೆ. ಇದು ಕೋಟಿಂಗ್ ಬಂದ್ಬಿಟ್ಟು 225 ಇರ್ತಾರೆ, ಅದು 210 ಗೆ ಮಾಡ್ಬಿಡ್ತೀನಿ ಸರ್ ಫೈನಲ್. ಎರಡು 800 ಇರೋದ್ರಿಂದ ಏನೋ ಇನ್ ಕೇಸ್ ನಂಬರ್ ಏನಾದ್ರೂ ಕೆಲವರು 9 ಸೀರೀಸು 2 ಸೀರೀಸು ಈ ಥರ ಎಲ್ಲ ಕೇಳ್ತಾರೆ, ಆ ಥರ ಚೂಸು ಕೂಡ ಮಾಡ್ಕೋಬಹುದು. ಸೊ ನೋಡಿ, ಮತ್ತೊಂದು 800 ಇದೆ ಅಂತಾನು ಕೂಡ ಹೇಳ್ಬೋದು. ನಂಬರ್ ಹೇಳಿದ್ ನಾನು ಮೊದಲೇ ಹೇಳ್ದಂಗೆ ಚೂಸ್ ಮಾಡ್ಕೊಳ್ಳಿ. ಇದರಲ್ಲಿ ಸರ್ ಅದು ಇದು ಸರ್, ಇದು 1314. ಇದು ಸಿಂಗಲ್ ಓನರ್. ಇದು 56,000 ಹೊಡಿದೆ. ಗಾಡಿ ತುಂಬಾ ಚೆನ್ನಾಗಿದೆ. LX AC ಪೋಸ್ಟರಿಂಗ್ ಪವರ್ ವಿಂಡೋ ಬರುತ್ತೆ ಇದಕ್ಕೆ ಸರ್. 7,55,000 ಇರ್ತಾರೆ, ಅದು 7,40,000 ಮಾಡಿಸ್ಕೊಡ್ತೀನಿ ಫೈನಲ್. ಮುಂದೆ ಬಂದು ಸ್ಲೈಟ್ಲಿ ಏನಾದ್ರು ಬನ್ನಿ ಗಾಡಿ ನೋಡಿ ಸರ್, ಮಾಡಿಸ್ಕೊಡೋಣ. I10 ಸರ್, 2008 ಮಾಡಲ್ ಸಿಂಗಲ್ ಓನರ್. AC ಪೋಸ್ಟರಿಂಗ್ 4 ಪವರ್ ವಿಂಡೋ ಇದೆ. ಮ್ಯೂಸಿಕ್ ಸಿಸ್ಟಮ್ ಕೂಡ ಕಸ್ಟಮರ್ ಹಾಕಿದ್ದಾರೆ ಎಕ್ಸ್ಟ್ರಾ ಫಿಟ್ಟಿಂಗ್. ಇದು ಕೋಟಿಂಗ್ ಬಂದ್ಬಿಟ್ಟು 7,10,000 ಇರ್ತಾರೆ, ಅದು ಬರೀ 1,85,000 ಕೊಡ್ತೀನಿ ಸರ್. ಓಕೆ, ಇದೇನು ಇದು ಆಗಿದೆ ಇದೆಯಾ? ಹೌದು, ಇಲ್ಲ ಶೋಲ್ಡ್ ಐತೆ ಸರ್. ಅದು ಇದು ಅಲ್ಲಿರೋದು ಸರ್, ಇದು ಇಟ್ಟಿಗ 2014 ಮಾಡಲ್ ಸಿಂಗಲ್ ಓನರ್ VDI ಸರ್. ಓಕೆ, AC ಪೋಸ್ಟರಿಂಗ್ 4 ಪವರ್ ವಿಂಡೋ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. ಗಾಡಿ 5,65,000 ಇರ್ತಾರೆ, ಅದು ಬರೀ 5,40,000 ಮಾಡಿಸ್ಕೊಡ್ತೀನಿ ಸರ್. ಸಿಯಾಜ್ ಸರ್, ಅದು 2015 ಮಾಡಲ್ ಥರ್ಡ್ ಓನರ್. ಗಾಡಿ ತುಂಬಾ ಚೆನ್ನಾಗಿದೆ. ZX ಟಾಪ್ ಎಂಡ್ ಸರ್. ಕಸ್ಟಮರ್ ಮುಂದೆ ನೋಡ್ಲಿ, ಫುಲ್ ಟಾಪ್ ಎಂಡ್ ವೆಹಿಕಲ್. AC ಪೋಸ್ಟರಿಂಗ್ ಪವರ್ ವಿಂಡೋ ABS ಏರ್ಬ್ಯಾಗ್ ಎಲ್ಲ ಬರುತ್ತೆ. ಮ್ಯಾಗ್ವೀಲ್ ಕೂಡ ಇದೆ, ಪುಷ್ ಬಟನ್ ಬರುತ್ತೆ. ಇದು ಕೋಟಿಂಗ್ ಬಂದ್ಬಿಟ್ಟು 4,40,000 ಇರ್ತಾರೆ, ಅದು ಬರೀ 4,25,000 ಕೊಡ್ತೀನಿ ಸರ್. ಟಾಪ್ ಎಂಡ್ ವೆಹಿಕಲ್ ಪೆಟ್ರೋಲ್. ಓಕೆ, ಸೊ ಇದು ಸರ್, ಇದು 2014 ಮಾಡಲ್ ವ್ಯಾಗನರ್ ಸರ್. ಇದು VX AC ಪೋಸ್ಟರಿಂಗ್ 4 ಪವರ್ ವಿಂಡೋ ಬರುತ್ತೆ. 7,40,000 ಇರ್ತಾರೆ, ಅದು ಬರೀ 7,25,000 ಮಾಡಿಸ್ಕೊಡ್ತೀನಿ ಸರ್. ಇದು ಸರ್, ಇದು 2013 ಮಾಡಲ್ ಸಿಂಗಲ್ ಓನರ್. ಗಾಡಿ ತುಂಬಾ ಚೆನ್ನಾಗಿದೆ. VX AC ಪೋಸ್ಟರಿಂಗ್ ಪವರ್ ವಿಂಡೋ ಬರುತ್ತೆ. ಬರೀ ಸರ್ 17,000 ಹೊಡಿದೆ ಸರ್. ಸುಡು ಮಿಸ್ಟ್ರಿ ಇದೆ ಸರ್. ಇದು ಓಕೆ, ಟ್ರ್ಯಾಕ್ಟರ್ ಬರುತ್ತೆ ಅಂದ್ಬಿಟ್ಟಿದ್ದೀರಾ? ಏನ್ ಸರ್, ಟ್ರ್ಯಾಕ್ಟರ್? ಟ್ರ್ಯಾಕ್ಟರ್ ನಮ್ದಿದೆ ಸರ್. ಅದು ಓಕೆ, ಪ್ರೈಸ್ ಹೇಳಿತ್ರದು ಸರ್, ಇದು 3,40,000 ಇರ್ತಾರೆ, ಅದು ಬರೀ 3,35,000 ಕೊಡ್ತೀನಿ ಸರ್. ಅಶೋಕ ಲೈನ್ ನಿಮ್ದೇನಾ? ಅಶೋಕ ಲೈನ್ ನಮ್ದೇ ಸರ್. ಎಲ್ಲೋ ಬಡ್. ಹೌದಾ? ಇದ್ರ ಬಗ್ಗೆ ಹೇಳಿ ಅಂದ್ರೆ. ಸರ್, ಇದು 2012 ಮಾಡಲ್ ಸಿಂಗಲ್ ಓನರ್. ಡಾಕ್ಯುಮೆಂಟ್ ಎಲ್ಲ ಲ್ಯಾಬ್ಸ್ ಇದೆ. ಇದು ಬರೀ 1,60,000 ಕೊಟ್ಬಿಡ್ತೀನಿ ಸರ್. ಡಾಕ್ಯುಮೆಂಟ್ಸ್ ಅವರೇ ರನ್ನಿಂಗ್ ಮಾಡಿಸ್ಕೋಬೇಕಾ? ಅವರೇ ರನ್ನಿಂಗ್ ಮಾಡಿಸ್ಕೋಬೇಕು. ಬೇಕಂದ್ರೆ ಅದು ಬೇರೆ ಪ್ರೈಸ್ ಬರುತ್ತೆ. ಬನ್ನಿ ಗಾಡಿ ನೋಡ್ಲಿ, ಮಾತಾಡಲಿ, ಒಳ್ಳೆ ಪ್ರೈಸ್ ಮಾಡಿಸ್ಕೊಡೋಣ ಸರ್. ಕಂಡೀಷನ್ ಎಲ್ಲ ನಾರ್ಮಲ್ ಚೆನ್ನಾಗಿದೆ. ಬಾಡಿ ಲೈನ್ ಸಣ್ಣ ಪುಟ್ಟ ವರ್ಕ್ ಇದೆ. ಮಾಡಿಸ್ಕೊಂಡ್ರೆ ಒಳ್ಳೆ ಗಾಡಿ ಎಲ್ಲ. ಗೂಡ್ಸ್ ಗಾಡಿಗೆ ಮಾಡಿಸ್ಕೊಂಡ್ರೆ ಗೂಡ್ಸ್ಗೆಲ್ಲ ಒಂದು ಬೆಸ್ಟ್ ಗಾಡಿ ಅಂತ ಹೇಳ್ಬೋದು. ಕರೆಕ್ಟ್ ಸರ್. 2015 ಮಾಡಲ್ ಇದೆ. 3 ವೆಹಿಕಲ್ ಇದೆ. 15 ಮಾಡಲ್ ಸಿಂಗಲ್ ಓನರ್. ಗಾಡಿ ತುಂಬಾ ಚೆನ್ನಾಗಿದೆ. ಹೌದು ಸರ್. ಇನ್ನೊಂದು ಗ್ರೀನ್ ಕಲರ್, ವೈಟ್, ರೆಡ್ ಮತ್ತೆ ಗ್ರೀನ್ ಕಲರ್. ಹೌದು ಸರ್. ಎಲ್ಲ 3 15 ಮಾಡಲ್ ಸಿಂಗಲ್ ಓನರ್. ಇದು 90,000 ಕೊಡ್ತೀನಿ. ಇದು 85, ಅದು 85 ಸರ್. ಎರಡರಲ್ಲಿ ಯಾವ್ದು ತಗೊಂಡು 85 ಸರ್. ಆಸ್ ಇಟ್ ಈಸ್ ಕಂಡೀಷನ್ ಸರ್. ಇದು ಸರ್, ಇದು 2011 ಮಾಡಲ್ ಸೆಕೆಂಡ್ ಓನರ್. ಗಾಡಿ ತುಂಬಾ ಚೆನ್ನಾಗಿದೆ. AC ಪೋಸ್ಟರಿಂಗ್ 2 ಪವರ್ ವಿಂಡೋ ಬರುತ್ತೆ. ಇದು ಕೋಟಿಂಗ್ ಬಂದ್ಬಿಟ್ಟು 7,35,000 ಇರ್ತಾರೆ, ಅದು 7,25,000 ಫೈನಲ್ ಮಾಡಿಸ್ಕೊಡ್ತೀನಿ ಸರ್. ಇದು ಸರ್, ಇದು 2016 ಮಾಡಲ್ ಸೆಕೆಂಡ್ ಓನರ್. LDI. ಇದು AC ಪೋಸ್ಟರಿಂಗ್ 2 ಪವರ್ ವಿಂಡೋ ಬರುತ್ತೆ ಸರ್. 7,40,000 ಕೊಟ್ಬಿಡ್ತೀನಿ ಸರ್. ಅದು ಫ್ಯಾನ್ಸಿ ನಂಬರ್ ಇರುವಂತದ್ದು ಗುರು. ಫ್ಯಾನ್ಸಿ ಡಬಲ್ ನೋಡಿ ಹೆಂಗಿದೆ ಅಂತ. K04 ಯಶವಂತಪುರ ರಿಜಿಸ್ಟ್ರೇಷನ್ ಬರುತ್ತೆ. AA ಬರುತ್ತೆ 8686. ಹೌದು ಸರ್. ಓಕೆ, ಸೊ ಅದೇ ತರ ಸ್ವಿಫ್ಟ್ ಸರ್, ಇದು ಶಿಫ್ಟ್ ಡಿಸೈರ್ ಸರ್. ಇದು ಲಾಂಗ್ ಡಿಕ್ಕಿ ಬರುತ್ತೆ. 2010 ಮಾಡಲ್ ಸಿಂಗಲ್ ಓನರ್ VDI ಸರ್. ಇದು AC ಪೋಸ್ಟರಿಂಗ್ 4 ಪವರ್ ವಿಂಡೋ ಬರುತ್ತೆ. ಇದು ಫ್ರೆಶ್ FC ಆಗಿದೆ ಸರ್. ಇದು ಪ್ರೈಸ್ ಇದು 2,500 ಕೊಟ್ಬಿಡ್ತೀನಿ ಸರ್. ನಿಮ್ಮ ಚಾನಲ್ ನೋಡ್ಕೊಂಡ್ರೆ ಇನ್ನೂ 5,000 ಹೆಚ್ಚು ಕಡಿಮೆ ಸರ್. ಸರ್, 2011 ಮಾಡಲ್ ಆಲ್ಟೋ K10. ಇದು ಓನರ್ ಮಾತ್ರ ಜಾಸ್ತಿ ಆಗಿದೆ. AC ಪೋಸ್ಟರಿಂಗ್ 2 ಪವರ್ ವಿಂಡೋ ಬರುತ್ತೆ. ಇದು ಗಾಡಿ ತುಂಬಾ ಚೆನ್ನಾಗಿದೆ. ಬಾಡಿ ಲೈನ್ ಸಣ್ಣ ಪುಟ್ಟ RF ಇದೆ. ಮಾಡಿಸ್ಕೊಟ್ರೆ ಒಳ್ಳೆ ಗಾಡಿ. ಇದು ಕೋಟಿಂಗ್ ಬಂದ್ಬಿಟ್ಟು 1,65 ಇರ್ತಾರೆ, ಅದು ಬರೀ 1,30,000 ಕೊಟ್ಬಿಡ್ತೀನಿ ಸರ್. ಇದು ಸರ್, ಇದು ಚವರ್ಲೆಟ್ ಸ್ಪಾರ್ಕ್ ಲೋ ಬಜೆಟ್ ವೆಹಿಕಲ್. ಕಲಿಯಕ್ಕೆ ಒಳ್ಳೆ ಗಾಡಿ ಇರ್ಬೋದು. 2009 ಮಾಡಲ್ ಸೆಕೆಂಡ್ ಓನರ್. ಬರೀ 85,000 ಕೊಟ್ಬಿಡ್ತೀನಿ ಸರ್. ಓಕೆ, ಅದು ಸ್ವಿಫ್ಟ್ ಸರ್, ಅದು 2013 ಮಾಡಲ್ ಸಿಂಗಲ್ ಓನರ್ VDI. ಅದು ಗಾಡಿ ತುಂಬಾ ಚೆನ್ನಾಗಿದೆ. ಸಿಂಗಲ್ ಓನರ್ ವೆಹಿಕಲ್. ಬಾಡಿ ಲೈನ್ ಸ್ವಲ್ಪ RF ಇದೆ. ಡೀಲಿಂಗ್ ಪ್ರೈಸ್ ಅಲ್ಲಿ ಕೊಡ್ಬಿಡ್ತೀನಿ ಸರ್. ಬರೀ 3,65,000 ಫೈನಲ್ ಮಾಡಿಸ್ಕೊಡ್ತೀನಿ ಸರ್. ಓಕೆ, ಹೊಸ ಶೋರೂಮ್ ಬೇರೆ ಪಕ್ಕದಲ್ಲಿ ಓಪನ್ ಮಾಡಿದೀರಾ? ಹೌದು ಸರ್, ಹೊಸ ಓಪನ್ ಮಾಡಿದೀನಿ. ಇದೇ ಖುಷಿಗೆ ಫುಲ್ ಚಾನ್ಸ್ ಪ್ರೈಸ್ ಅಲ್ಲಿ ಕೊಟ್ಬಿಡಿ. ಒಳ್ಳೆ ಆಫರ್ ಕೊಡ್ತಾ ಇರೋದು. ಆಕ್ಚುಲಿ ಇವಾಗ ಒಳ್ಳೆ ಕಮ್ಮಿ ಪ್ರೈಸ್ ಅಲ್ಲಿ ಕೊಡ್ತಾ ಇರೋದು ಸರ್ ನಾವು. ಸ್ವಿಫ್ಟ್ ಇದು 2011 ಮಾಡಲ್ ಸೆಕೆಂಡ್ ಓನರ್ ZX. ಇದು ಟಾಪ್ ಎಂಡ್ ಬರುತ್ತೆ. AC ಪೋಸ್ಟರಿಂಗ್ ಪವರ್ ವಿಂಡೋ ABS ಏರ್ಬ್ಯಾಗ್ ಎಲ್ಲ ಬರುತ್ತೆ. ಇದು ಕೋಟಿಂಗ್ ಬಂದ್ಬಿಟ್ಟು 275 ಇರ್ತಾರೆ, ಅದು 265 ಮಾಡಿಸ್ಕೊಡ್ತೀನಿ ಸರ್. ಸಿಟಿ ನಮ್ದಿಲ್ಲ ಸರ್. ಅದು ಕಸ್ಟಮರ್ದಾ? ಹೌದು. ಇಲ್ಲ
ಮನೆಯವ್ರದ್ದು. ಓ ಗಾವ್ ಅಷ್ಟೇ ಓಡಿಸ್ಕೊಂಡ್ಬಿಡ್ತಾರೆ ಆಮೇಲೆ. ಇದೇ ಇಬ್ರು ಹಾಗೆ 2010 ಮಾಡಲ್ ಥರ್ಡ್ ಓನರ್ ಆಗಿದೆ, ಗಾಡಿ ಚೆನ್ನಾಗಿದೆ. AC ಪೋಸ್ಟರಿಂಗ್ 4 4 ವಿಂಡೋ ಬರುತ್ತೆ. ಇದು ಕೋಟಿಂಗ್ ಬಂದ್ಬಿಟ್ಟು 7,10,000 ಇರ್ತಾರೆ, ಅದು ಬರೀ 1,75,000 ಮಾಡಿಸ್ಕೊಡ್ತೀನಿ ಸರ್. ಡೀಸೆಲ್ ಒಳ್ಳೆ ಮೈಲೇಜ್ ಬರುತ್ತಲ್ಲ? ಹೌದು ಸರ್, ಒಳ್ಳೆ ಮೇಲೆ ಸರ್, ನ್ಯೂ ಶೇಪ್ ಇಟ್ಟಿಗ 2019 ಮಾಡಲ್ ಸಿಂಗಲ್ ಓನರ್ ZDI ಪ್ಲಸ್. ಏನ್ ಸರ್ ಬಾಡಿ ಕಿಟ್ ಹಾಕ್ಸಿರಂಗ? ಇಲ್ಲ, ಶೋರೂಮ್ ಇಂದ ಬರೋದ ಸರ್. ಇಲ್ಲ ಸೈಡ್ ಹೋಯ್ತಲ್ಲ? ಹೌದು ಸರ್, ಶೋರೂಮ್ ಇಂದ ಬರೋದು ಅದು. ಹೌದಾ? ZDI ಪ್ಲಸ್, ಇದು ಟಾಪ್ ಅಂಡ್ ವೆಹಿಕಲ್, ಅದು ಡೀಸೆಲ್. AC ಪೋಸ್ಟರಿಂಗ್, ಪವರ್ ವಿಂಡೋ, ABS, ಏರ್ ಬ್ಯಾಗ್, ಡಿಫಾಗರ್, ಬ್ಯಾಕ್ ಫಾಗರ್ ಎಲ್ಲ ಬರುತ್ತೆ. ಪುಷ್ ಬಟನ್ ಕೂಡ ಇದೆ ನಿಮ್ಗೆ. ಇದು ಕೋಟಿಂಗ್ ಬಂದ್ಬಿಟ್ಟು 11,95,000 ಇರೋದು 11,65,000 ಕೊಡ್ತೀನಿ ಸರ್. ಇದು 2012 ಮಾಡಲ್, ಓನರ್ ಮಾತ್ರ ಜಾಸ್ತಿ ಆಗಿದೆ. VX AC ಪೋಸ್ಟರಿಂಗ್ 4 4 ವಿಂಡೋ ಬರುತ್ತೆ. 1,95,000 ಇಡ್ತಾರೆ ಅದು. 4 ನ್ಯೂ ಟೈರು. 4 ನ್ಯೂ ಟೈರ್ ಸರ್. ಪ್ರೈಸ್ ಹೇಳ್ತಾರಲ್ಲ ಎಷ್ಟು? ಪ್ರೈಸ್ ಹೇಳ್ತಾರಲ್ಲ ಸರ್, 1,95,000 ಕೊಡ್ಬಿಡ್ತೀನಿ ಸರ್. ಓಕೆ. ಇದು ಸರ್, ಇದು 2010 ಮಾಡಲ್, ಸೆಕೆಂಡ್ ಓನರ್, LXi AC ಪೋಸ್ಟರಿಂಗ್ 2 ಪವರ್ ವಿಂಡೋ ಇದೆ. 1,55,000 ಇಡ್ತಾರೆ ಅದು. 1,35,000 ಡೆಡ್ ಲೈನ್ ಮಾಡಿಸ್ಕೊಡ್ತೀನಿ ಸರ್. ಐಟೆನ್ ಆಟೋಮೆಟಿಕ್ ಸರ್ ಅದು. ಹೌದಾ? ಕಲಿಯೋರು ಸಖತ್ತಾಗೈತೆ. ಹೌದು ಸರ್, 4 ವೆಹಿಕಲ್ಸ್ ಇದೆನಾ ಸರ್ ನಮ್ಮ ಹತ್ರ? ಆಟೋಮೆಟಿಕಾ? ಹೌದು, 4 ಆಟೋಮೆಟಿಕ್. ಇದು ಹೇಳಿ. ಸೊ ಇದು 2012 ಮಾಡಲ್, ಸಿಂಗಲ್ ಓನರ್, ಗಾಡಿ ತುಂಬಾ ಚೆನ್ನಾಗಿದೆ. ನಂಬರ್ ನೋಡ್ಬೋದು ಹೆಂಗಿದೆ ಅಂತ. ಫ್ಯಾನ್ಸಿ ನಂಬರ್ 111. ಹೌದು ಸರ್. ಇದು AC ಪೋಸ್ಟರಿಂಗ್ 4 4 ವಿಂಡೋ ಬರುತ್ತೆ. ಇದು ಕೋಟಿಂಗ್ ಬಂದ್ಬಿಟ್ಟು 310 ಇಡ್ತಾರೆ, ಅದು 7,95,000 ಫೈನಲ್ ಮಾಡಿಸ್ಕೊಡ್ತೀನಿ ಸರ್. ಇದು ವಿತ್ ಸನ್ರೂಫ್ ಬೇಕಂದ್ರೆ 12 ಮಾಡಲ್ ಇದೆ, ಸೆಕೆಂಡ್ ಓನರ್. ಆಟೋಮೆಟಿಕಾ? ಅದು ಆಟೋಮೆಟಿಕ್ ವಿತ್ ಸನ್ರೂಫ್ ಬರುತ್ತೆ ನಿಮ್ಗೆ. ಓಕೆ. ಇದು AC ಪೋಸ್ಟರಿಂಗ್, ಪವರ್ ವಿಂಡೋ, ABS, ಏರ್ ಬ್ಯಾಗ್ ಬರುತ್ತೆ. ಇದು ಕೋಟಿಂಗ್ ಬಂದ್ಬಿಟ್ಟು 310 ಇಡ್ತಾರೆ, ಅದು 3 ಲಕ್ಷ ಫೈನಲ್ ಕೊಡ್ತೀನಿ ಸರ್. ಓಕೆ. ಸೊ ಮತ್ತೊಂದು ಐಟನು? ಹೌದು ಸರ್, 2010 ಮಾಡಲ್, ಇದು ವಿತ್ ಸನ್ರೂಫ್, ಇದು ಸಿಂಗಲ್ ಓನರ್, ಬರೀ 33,000 ಓಡಿದೆ. ಇದು ಕೋಟಿಂಗ್ ಬಂದ್ಬಿಟ್ಟು 3 ಲಕ್ಷ ಇಡ್ತಾರೆ, ಅದು 7,95,000 ಕೊಡ್ತೀನಿ ಸರ್. ಇದು 2010 ಮಾಡಲ್, ಸೆಕೆಂಡ್ ಓನರ್ ಆಗಿದೆ, ಫ್ರೆಶ್ FC. ಇದು ವಿತೌಟ್ ಸನ್ರೂಫ್. ಇದು 7,65,000 ಇಡ್ತಾರೆ, ಅದು 7,55,000 ಫೈನಲ್ ಮಾಡಿಸ್ಕೊಡ್ತೀನಿ ಸರ್. ಓಕೆ. ಅಲ್ಲೊಂದಿದೆ, ಅದು ಯಾವುದು? SX4 ಪೆಟ್ರೋಲ್ ವೇರಿಯಂಟ್ ಸರ್, 2011 ಮಾಡಲ್, ZXi AC ಪೋಸ್ಟರಿಂಗ್ 4 ಪವರ್ ವಿಂಡೋ, ABS, ಏರ್ ಬ್ಯಾಗ್ ಎಲ್ಲ ಬರುತ್ತೆ ಇದಕ್ಕೆ. ಇದು ಕೋಟಿಂಗ್ ಬಂದ್ಬಿಟ್ಟು 7 ಲಕ್ಷ ಇಡ್ತಾರೆ, ಅದು 1,85,000 ಫೈನಲ್ ಮಾಡಿಸ್ಕೊಡ್ತೀನಿ ಸರ್. ಸ್ವಿಫ್ಟ್ ಸರ್, ಇದು 2011 ಮಾಡಲ್, ಥರ್ಡ್ ಓನರ್, ZDI ಪ್ಲಸ್, ZDI ಬರುತ್ತೆ. ಇದು ಕೋಟಿಂಗ್ ಬಂದ್ಬಿಟ್ಟು 380 ಇಡ್ತಾರೆ, ಅದು 365 ಫೈನಲ್ ಮಾಡಿಸ್ಕೊಡ್ತೀನಿ ಸರ್. ಇದು ಮಾಂಜಾ ಸರ್, ಇದು ಸಡನ್ ವೆಹಿಕಲ್, ಪೆಟ್ರೋಲ್ ವೆಹಿಕಲ್, 2010 ಮಾಡಲ್, ಸೆಕೆಂಡ್ ಓನರ್, AC ಪೋಸ್ಟರಿಂಗ್ 4 ಪವರ್ ವಿಂಡೋ ಬರುತ್ತೆ. ಇದು ಫ್ರೆಶ್ FC ಆಗಿದೆ ಸರ್. ಇದು ಕೋಟಿಂಗ್ ಬಂದ್ಬಿಟ್ಟು 195 ಇಡ್ತಾರೆ, ಅದು 1,75,000 ಫೈನಲ್ ಮಾಡಿಸ್ಕೊಡ್ತೀನಿ ಸರ್. ಸೊ 2 ಇಯಾನ್ ಇದೆ, ಅಂಡ್ ನಿಮಗೆ ಬ್ಲೂ ಕಲರ್ ಬೇಕಂದ್ರೂ ಸಿಗುತ್ತೆ, ಮೆರೂನ್ ರೆಡ್ ಕಲರ್ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಇದು 2013 ಮಾಡಲ್, ಸಿಂಗಲ್ ಓನರ್, ಏರೋ ಪ್ಲಸ್ ಬರುತ್ತೆ, 2 ವೆಹಿಕಲ್ ಏರೋನೆ. ಇದು 56,000 ಓಡಿದೆ, ಗಾಡಿ ತುಂಬಾ ಚೆನ್ನಾಗಿದೆ. ಇದು ಕೋಟಿಂಗ್ ಬಂದ್ಬಿಟ್ಟು 335 ಇಡ್ತಾರೆ, ಅದು 3,20,000 ಫೈನಲ್ ಮಾಡಿಸ್ಕೊಡ್ತೀನಿ ಸರ್. ಓಕೆ. ನಂಬರ್ ನೋಡೋದಾದ್ರೆ 2804. ಇದು 2012 ಮಾಡಲ್, ಸಿಂಗಲ್ ಓನರ್, ಇದು ಏರೋ ಪ್ಲಸ್. ಇದು ಗಾಡಿ ತುಂಬಾ ಚೆನ್ನಾಗಿದೆ, AC ಪೋಸ್ಟರಿಂಗ್ 2 ಪವರ್ ವಿಂಡೋ ಬರುತ್ತೆ. ಇದು ಕೋಟಿಂಗ್ ಬಂದ್ಬಿಟ್ಟು 225 ಇಡ್ತಾರೆ, ಅದು ಬರೀ 7 ಲಕ್ಷ ಫೈನಲ್ ಮಾಡಿಸ್ಕೊಡ್ತೀನಿ ಸರ್. ಯಾವ ಮಾಡಲು? ಇದು 12 ಮಾಡಲ್, ಸಿಂಗಲ್ ಓನರ್ ಸರ್. ಓಕೆ. ಇದು ಸರ್, ಅದು ಸೆಲೆರಿಯೋ 2015 ಮಾಡಲ್, VXi ಆಟೋಮೆಟಿಕ್. ಜಾಸ್ತಿ ಜನ ಆಟೋಮೆಟಿಕ್ ಕೇಳ್ತಾರೆ ಸೆಲೆರಿಯೋಲಿ, ಒಂದು ಸ್ಟಾಕ್ ಬಂದಿದೆ. 2015 ಮಾಡಲ್, ಥರ್ಡ್ ಓನರ್. ಇದು ಕೋಟಿಂಗ್ ಬಂದ್ಬಿಟ್ಟು 285 ಇಡ್ತಾರೆ, ಅದು 265 ಫೈನಲ್ ಮಾಡಿಸ್ಕೊಡ್ತೀನಿ ಸರ್. ನಿಸಾನ್ ಸನ್ನಿ ಸರ್, ಇದು ಡೀಸೆಲ್ ವೆಹಿಕಲ್, ಸಡನ್ ವೆಹಿಕಲ್, ಟಾಪ್ ಅಂಡ್ AC ಪೋಸ್ಟರಿಂಗ್, ಪವರ್ ವಿಂಡೋ, ABS, ಏರ್ ಬ್ಯಾಗ್ ಬರುತ್ತೆ. ಪುಷ್ ಬಟನ್ ಕೂಡ ಇದೆ ನಿಮಗೆ ಇದರಲ್ಲಿ. ಇದು 13-14 ಸೆಕೆಂಡ್ ಓನರ್ ಆಗಿದೆ. ಇದು ಕೋಟಿಂಗ್ ಬಂದ್ಬಿಟ್ಟು 3 ಲಕ್ಷ ಇಡ್ತಾರೆ, ಅದು 7,75,000 ಫೈನಲ್ ಮಾಡಿಸ್ಕೊಡ್ತೀನಿ ಸರ್. ಸ್ವಿಫ್ಟು ಸರ್, ಪೆಟ್ರೋಲ್ ಶಿಫ್ಟ್ ಬೇಕಂದ್ರೆ 2015 ಮಾಡಲ್, ಸೆಕೆಂಡ್ ಓನರ್, VXi AC ಪೋಸ್ಟರಿಂಗ್ 4 ಪವರ್ ವಿಂಡೋ ಬರುತ್ತೆ. 465 ಇಡ್ತಾರೆ, ಅದು ಬರೀ 4,35,000 ಫೈನಲ್ ಮಾಡಿಸ್ಕೊಡ್ತೀನಿ ಸರ್. ಓಕೆ. ಅದ್ಯಾವುದು? I20 ಅಲ್ಲ? ಹೌದು ಸರ್, I20 ಸ್ಪೋರ್ಟ್ಸ್ ಸರ್. ಇದು 2014 ಮಾಡಲ್, ಓನರ್ ಮಾತ್ರ ಜಾಸ್ತಿ ಆಗಿದೆ. ಇದು ಬಜಾರಲ್ಲಿ ನಿಮಗೆ 3.5 ಲಕ್ಷ ನಡೀತಾ ಇದೆ, ಬರೀ 7,70,000 ಕೊಡ್ತೀನಿ ಸರ್. ಓನರ್ ಮಾತ್ರ 4th ಆಗಿದೆ. ಇದು ಏನು? I10 2012 ಮಾಡಲ್, ಥರ್ಡ್ ಓನರ್, ಗಾಡಿ ತುಂಬಾ ಚೆನ್ನಾಗಿದೆ. AC ಪೋಸ್ಟರಿಂಗ್ 4 ಪವರ್ ವಿಂಡೋ ಬರುತ್ತೆ. 7,10,000 ಇಡ್ತಾರೆ, ಅದು 1,95,000 ಫೈನಲ್ ಮಾಡಿಸ್ಕೊಡ್ತೀನಿ ಸರ್. ವ್ಯಾಗನರ್ 2011 ಮಾಡಲ್, ಸೆಕೆಂಡ್ ಓನರ್, AC ಪೋಸ್ಟರಿಂಗ್ 2 ಪವರ್ ವಿಂಡೋ ಬರುತ್ತೆ. 7,35,000 ಇಡ್ತಾರೆ, ಅದು 7,20,000 ಫೈನಲ್ ಮಾಡಿಸ್ಕೊಡ್ತೀನಿ ಸರ್. ರಿಡ್ಜ್ 2011 ಮಾಡಲ್, ಸಿಂಗಲ್ ಓನರ್, 81,000 ಓಡಿದೆ, VXi. ಇದು AC ಪೋಸ್ಟರಿಂಗ್ 4 ಪವರ್ ವಿಂಡೋ ಬರುತ್ತೆ. 7,75,000 ಇಡ್ತಾರೆ, ಅದು 7,65,000 ಫೈನಲ್ ಮಾಡಿಸ್ಕೊಡ್ತೀನಿ ಸರ್. ನೆಕ್ಸ್ಟು ಸರ್, ವ್ಯಾಗನರ್ LPG ಪ್ಲಸ್ ಪೆಟ್ರೋಲ್ ಬೇಕಂದ್ರೆ 2011 ಮಾಡಲ್, ಸಿಂಗಲ್ ಓನರ್, ಗಾಡಿ ತುಂಬಾ ಚೆನ್ನಾಗಿದೆ. AC ಪೋಸ್ಟರಿಂಗ್ 4 ಪವರ್ ವಿಂಡೋ ಬಂದಿದೆ, ಇದು ಫಿಟೆಡ್ ಸಿಸ್ಟಮ್ ಕೂಡ ಕಸ್ಟಮರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿದ್ದಾರೆ.
ಗಾಡಿ ತುಂಬಾ ಚೆನ್ನಾಗಿದೆ. ಸ್ಟ್ಯಾಂಡರ್ಡ್ ಸಿಸ್ಟಮ್ ಆಫ್ಟರ್ ಮಾರ್ಕೆಟ್. ಹೌದು 7,55,000 ಹೇಳ್ತಾರೆ, ಅದು 7,40,000 ಫೈನಲ್ ಮಾಡಿಸ್ಕೊಡ್ತೀನಿ. ಮೈಲೇಜ್ ಎಷ್ಟು ಬರ್ಬೋದು ಇದು CNG ವಿತ್ ಪೆಟ್ರೋಲ್ ಇರೋದ್ರಿಂದ? ಸರ್ ಇದು ಬರುತ್ತೆ 25 ಬರುತ್ತೆ ಸರ್ ನಿಮಗೆ. ಓಕೆ, ಇದು 2015 ಮಾಡಲ್ i10 ಇದು 15 ಮಾಡಲ್ ಸೆಕೆಂಡ್ ಓನರ್, 67,000 ಓಡಿದೆ. ಗಾಡಿ ತುಂಬ ಚೆನ್ನಾಗಿದೆ. 3 ಲಕ್ಷ ಕೋಟಿಂಗ್ ಪ್ರೈಸ್ ಹೇಳ್ತಾರೆ, ಅದು 7,85,000 ಫೈನಲ್ ಮಾಡಿಸ್ಕೊಡ್ತೀನಿ ಸರ್. ಇದು ಸೆಲೆರೋ 2015 ಮಾಡಲು VXI AC ಪೋಸ್ಟರಿಂಗ್ 4 ಪವರ್ ವಿಂಡೋ ಬರುತ್ತೆ. ಇದು ಸೆಕೆಂಡ್ ಓನರ್ ಆಗಿದೆ. ಇದು ಕೋಟಿಂಗ್ ಬಂದುಬಿಟ್ಟು 3,35 ಹೇಳ್ತಾರೆ, ಅದು ಬರೀ 3,05,000 ಫೈನಲ್ ಮಾಡಿಸ್ಕೊಡ್ತೀನಿ ಸರ್. ನೆಕ್ಸ್ಟು ಫೋರ್ಡ್ ಫಿಗೋ 2012 ಮಾಡಲ್ ಸಿಂಗಲ್ ಓನರ್, AC ಪೋಸ್ಟರಿಂಗ್ 2 ಪವರ್ ವಿಂಡೋ ಬರುತ್ತೆ, ಡೀಸೆಲ್ ವೇರಿಯಂಟ್. ಇದು 1,90,000 ಹೇಳ್ತಾರೆ, ಅದು ನಿಮ್ಮ ಚಾನಲ್ ನೋಡ್ಕೊಂಡು ಬಂದರೆ 1,75,000 ಕೊಡ್ತೀನಿ ಸರ್. ಸರ್ ಇದು WRV ಸರ್, ಹೋಂಡಾ WRV 2018 ಮಾಡಲ್ ಸಿಂಗಲ್ ಓನರ್, ಎಸ್ ವೇರಿಯಂಟ್ ಬರುತ್ತೆ. ಇದು AC ಪೋಸ್ಟರಿಂಗ್ 4 ಪವರ್ ವಿಂಡೋ, ABS ಏರ್ ಬ್ಯಾಗ್ ಬರುತ್ತೆ ಇದಕ್ಕೆ. ಇದು ಡೀಸೆಲ್ ವೇರಿಯಂಟ್ ಸರ್. ಇದು ಕೋಟಿಂಗ್ ಬಂದ್ಬಿಟ್ಟು 5,25,000 ಹೇಳ್ತಾರೆ, ಅದು ಬರೀ 4,95,000 ಫೈನಲ್ ಮಾಡಿಸ್ಕೊಡ್ತೀನಿ ಸರ್. ಸರಿಯಾಗದಲ್ಲ ಏನ್ ಸರ್? ಗೇಜ್ ಸಕ್ಕದಾಗಿದೆ ಸರ್ ಗಾಡಿ, ಒಳ್ಳೆ ಮೈಲೇಜ್ ಇಡ್ಬೋದು. ಇದು ಆಲ್ಟೋ 2010 ಮಾಡಲ್ ಸೆಕೆಂಡ್ ಓನರ್, ಫ್ರೆಶ್ FC ಆಗಿದೆ. AC ಪೋಸ್ಟರಿಂಗ್ 2 ಪವರ್ ವಿಂಡೋ ಬರುತ್ತೆ ಸರ್. 7,10,000 ಹೇಳ್ತಾರೆ, ಅದು 1,95,000 ಫೈನಲ್ ಮಾಡಿಸ್ಕೊಡ್ತೀನಿ ಸರ್. ರೆನಾಲ್ಡ್ ಯಾವ್ದಿದು ಸರ್? ಇದು ರೆನಾಲ್ಡ್ RG. ಇದು ಓಕೆ 7 ಸೀಟರ್ ವೆಹಿಕಲ್, ಡೀಸೆಲ್ ವೆಹಿಕಲ್ ಸರ್. ಇದು 2015 ಮಾಡಲ್ ಸಿಂಗಲ್ ಓನರ್, AC ಪೋಸ್ಟರಿಂಗ್ 4 ಪವರ್ ವಿಂಡೋ, ABS ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಫುಲ್ಲಿ ಟಾಪ್ ಎಂಡ್ ಗಾಡಿ ಇದನ್ನೇ ಸರ್. ಪ್ರೈಸ್ ಇದು ಕೋಟಿಂಗ್ ಬಂದ್ಬಿಟ್ಟು 4,65,000 ಹೇಳ್ತಾರೆ, ಅದು 4,40,000 ಇಲ್ಲಾಂದ್ರೆ 4,35,000 ಡೆಡ್ಲೈನ್ ಸರ್. ನೆಕ್ಸ್ಟ್ ವ್ಯಾಗನರ್ ತೋರ್ಸೋಣ. CNG ಪ್ಲಸ್ ಪೆಟ್ರೋಲ್ ಗಾಡಿ ತುಂಬಾ ಚೆನ್ನಾಗಿದೆ. 2021 ಮಾಡಲ್ ಸಿಂಗಲ್ ಓನರ್, ಆಪ್ಷನಲ್ ಸರ್. ಇದು AC ಪೋಸ್ಟರಿಂಗ್ 2 ಪವರ್ ವಿಂಡೋ ಬರುತ್ತೆ, ABS ಕೂಡ ಇದೆ ನಿಮಗೆ, ಏರ್ ಬ್ಯಾಗ್ ಕೂಡ ಇದೆ. ಇದು ಕೋಟಿಂಗ್ ಬಂದ್ಬಿಟ್ಟು 4,25 ಹೇಳ್ತಾರೆ, ಅದು 4,10ಕ್ಕೆ ಫೈನಲ್ ಮಾಡಿಸ್ಕೊಡ್ತೀನಿ. ಅದು ಕ್ವಿಡ್ 2018 ಮಾಡಲ್ ಸಿಂಗಲ್ ಓನರ್, ಇದು ಆಟೋಮೆಟಿಕ್ ಸರ್. ಇದು ಆಟೋಮೆಟಿಕ್ AC ಪೋಸ್ಟರಿಂಗ್ 2 ಪವರ್ ವಿಂಡೋ ಬರುತ್ತೆ. ಇದು ಕೋಟಿಂಗ್ ಬಂದ್ಬಿಟ್ಟು 3,10 ಹೇಳ್ತಾರೆ, ಅದು 7,95,000 ಫೈನಲ್ ಮಾಡಿಸ್ಕೊಡ್ತೀನಿ. ಆ ಕಡೆ ಹೋಗೋಣ, ಶಿಫ್ಟಲ್ಲಿ ಹೋಗೋಣ ಸರ್. ಇದು ಮಾಡಿಫೈಡ್ ಗುರು ಬಂಪರ್ ಡೆಕ್ಕಾ. ಇದು ಏನ್ ಡೆಕ್ಕಾ ಅಂದ್ರೆ ಇದು ಬಾಡಿ ಕಿಟ್ ಜೊತೆ ಬರೋದು. ಓಕೆ, ಸ್ವಿಫ್ಟ್ ಅಲ್ಲಿ ರೆಡ್ ಅಂಡ್ ವೈಟ್. ಇದು 16-17 ಇದು ಓನರ್ ಮಾತ್ರ ತಾಡಾಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ. ಥರ್ಡ್ ಓನರ್ ಆಗಿದೆ. ಹೌದು, ಗಾಡಿ ಚೆನ್ನಾಗಿದೆ. ಇದು ಪ್ರೈಸಿಂಗ್ ಅಲ್ಲಿ ಮಾಡಿಸ್ಕೊಡೋಣ ಸರ್. ಓನರ್ ಜಾಸ್ತಿ ಇದ್ರೆ ಪ್ರೈಸಿಂಗ್ ಅಲ್ಲಿ ಮಾಡಿಸ್ಕೊಡೋಣ, ಕಸ್ಟಮರ್ ಖುಷಿಯಿಂದ ತಗೊಂಡ್ ಹೋಗ್ಬೇಕಲ್ಲ, ಪ್ರೈಸಿಂಗ್ ಅಲ್ಲಿ ಮಾಡಿಸ್ಕೊಡೋಣ. ಇದು ಕೋಟಿಂಗ್ ಬಂದ್ಬಿಟ್ಟು 4,500 ಹೇಳ್ತಾರೆ, ಅದು ಬರೀ 4,35,000 ಕೊಡೋಣ ಸರ್. ಬಜಾರಲ್ಲಿ 5 ಲಕ್ಷ ನೀಡ್ತಾ ಇದೆ 16-17. ಓಕೆ, ರೆಡ್ ಕಲರ್ ಸ್ವಿಫ್ಟ್ ಸರ್. ಇದು 2015 ಮಾಡಲ್, ಪೆಟ್ರೋಲ್ ಡೀಸೆಲ್? ಇದು ಪೆಟ್ರೋಲ್ ಸರ್, 2 ಪೆಟ್ರೋಲ್ ವೇರಿಯಂಟ್. ಇದು 15 ಮಾಡಲ್ ಸೆಕೆಂಡ್ ಓನರ್, ಇದು ZXI. ಇದು AC ಪೋಸ್ಟರಿಂಗ್ ಪವರ್ ವಿಂಡೋ, ABS ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಇದು ಕೋಟಿಂಗ್ ಬಂದ್ಬಿಟ್ಟು 4,95,000 ಹೇಳ್ತಾರೆ, ಅದು 4,25,000 ಫೈನಲ್ ಮಾಡಿಸ್ಕೊಡ್ತೀನಿ ಸರ್. ಸರ್ i20 ನಮ್ಮ ಹತ್ರ 3 ವೆಹಿಕಲ್ ಇದೆ ಸರ್. ಒಂದೇ ತರದ್ದು? ಹೌದು ಸರ್. 2000 ಆಗ್ಲೇ 3 ಅಂದಾಗ್ಲೇ ಗೊತ್ತಾಯ್ತು ನನಗೆ. i20 3 ಒಂದೇ ತರ ಸಾಕಾಗಿದೆ ಅಂತ. ಮಾಡ್ಲುಗಳು ಒಂದೇನಾ, ಚೇಂಜಸ್ ಇದೆಯಾ? ಚೇಂಜಸ್ ಇದೆ ಸರ್. ಓಕೆ, ಇದು 2020 ಮಾಡಲ್, ಸಿಂಗಲ್ ಓನರ್, 54,000 ಓಡಿದೆ. ಸ್ಪೋರ್ಟ್ಸ್ ವೇರಿಯಂಟ್. ಇದು AC ಪೋಸ್ಟರಿಂಗ್ ಪವರ್ ವಿಂಡೋ, ABS ಬರುತ್ತೆ, ಏರ್ ಬ್ಯಾಗ್ ಬರುತ್ತೆ. ಇದು ಕೋಟಿಂಗ್ ಬಂದ್ಬಿಟ್ಟು 6,10 ಹೇಳ್ತಾರೆ, ಅದು 5,90,000 ಫೈನಲ್ ಮಾಡಿಸ್ಕೊಡ್ತೀನಿ ಸರ್. ಇದು 2018 ಮಾಡಲ್ ಸೆಕೆಂಡ್ ಓನರ್, ಬೇಸ್ ವೇರಿಯಂಟ್. ಇದು AC ಪೋಸ್ಟರಿಂಗ್ 4 ಪವರ್ ವಿಂಡೋ ಬರುತ್ತೆ. ಇದು ಕೋಟಿಂಗ್ ಬಂದ್ಬಿಟ್ಟು 5,10 ಹೇಳ್ತಾರೆ, ಅದು 4,85,000 ಫೈನಲ್ ಮಾಡಿಸ್ಕೊಡ್ತೀನಿ ಸರ್. ಇದು 2016 ಮಾಡಲ್, 15 ಮ್ಯಾನುಫ್ಯಾಕ್ಚರಿಂಗ್, 16 ರಿಜಿಸ್ಟ್ರೇಷನ್, ಸಿಂಗಲ್ ಓನರ್, 43,000 ಓಡಿದೆ. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಕೋಟಿಂಗ್ ಬಂದ್ಬಿಟ್ಟು 4,95 ಹೇಳ್ತಾರೆ, ಅದು 4,75,000 ಫೈನಲ್ ಮಾಡಿಸ್ಕೊಡ್ತೀನಿ ಸರ್. ಸೆಲೆರಿಯೋ ಇದು 2022 ಮಾಡಲ್, ಇದು ಸಿಂಗಲ್ ಓನರ್, ZXI, AC ಪೋಸ್ಟರಿಂಗ್ 4 ಪವರ್ ವಿಂಡೋ, ABS ಏರ್ ಬ್ಯಾಗ್ ಎಲ್ಲ ಬರುತ್ತೆ ಇದರಲ್ಲಿ. ಗಾಡಿ ತುಂಬಾ ಚೆನ್ನಾಗಿದೆ. 22 ಸಿಂಗಲ್ ಓನರ್ ಸರ್. ಇದು ಲೋನ್ ಕೂಡ ನಿಮಗೆ ಆರಾಮಾಗಿ ಆಲ್ಮೋಸ್ಟ್ 80% ಆಗಿದೆ. ಸಿವಿಲ್ ಚೆನ್ನಾಗಿದ್ರೆ 80% ಆರಾಮಾಗಿ ಲೋನ್ ಮಾಡ್ಬೋದು. ಇದು ಕೋಟಿಂಗ್ ಬಂದ್ಬಿಟ್ಟು ಸರ್ 4,25 ಹೇಳ್ತಾರೆ, ಅದು 4,10,000 ಕೊಡ್ತೀನಿ ಸರ್. ನಿಮ್ಮ ಚಾನಲ್ ನೋಡ್ಕೊಂಡ್ ಬಂದ್ರೆ ಇನ್ನೂ 5,000 ಹೆಚ್ಚೆ ಕಡಿಮೆ ಸರ್. ಓಕೆ, ಬೆಲಿನೋ ಪೆಟ್ರೋಲ್ ವೇರಿಯಂಟ್ ಸರ್. ಇದು 2017 ಮಾಡಲ್ ಸೆಕೆಂಡ್ ಓನರ್, ಆಲ್ಫಾ ಟಾಪ್ ಎಂಡ್. ಇದು AC ಪೋಸ್ಟರಿಂಗ್ 4 ಪವರ್ ವಿಂಡೋ, ABS ಏರ್ ಬ್ಯಾಗ್ ಬರುತ್ತೆ, ಪುಷ್ ಬಟನ್ ಕೂಡ ಇದೆ ನಿಮಗೆ. ಇದು ಕೋಟಿಂಗ್ ಬಂದ್ಬಿಟ್ಟು 5,65 ಹೇಳ್ತಾರೆ, ಅದು ಬರೀ 5,35,000 ಫೈನಲ್ ಮಾಡಿಸ್ಕೊಡ್ತೀನಿ ಸರ್. ಈ ಬಲೆನೋ ಸರ್ ಡೀಸೆಲ್ ವೇರಿಯಂಟ್ ಸರ್. ಅದು ಪೆಟ್ರೋಲ್, ಇದು ಡೀಸೆಲ್. ಇದು 17 ಸೆಕೆಂಡ್ ಓನರ್, ಆಲ್ಫಾ ಟಾಪ್ ಎಂಡ್. ಇದನ್ನು ಪುಷ್ ಬಟನ್ ಬರುತ್ತೆ. ಇದು 5,65 ಹೇಳ್ತಾರೆ, ಅದು 5,35,000 ಫೈನಲ್ ಮಾಡಿಸ್ಕೊಡ್ತೀನಿ ಸರ್. ಡೆಸ್ಟರ್ 110 PS. ಇದು 14 ಮಾಡಲ್ ಸೆಕೆಂಡ್ ಓನರ್, AC ಪೋಸ್ಟರಿಂಗ್ 4 ಪವರ್ ವಿಂಡೋ ಬರುತ್ತೆ, 110 PS. ಇದು 4,500 ಹೇಳ್ತಾರೆ, ಅದು 4,25 ಫೈನಲ್ ಮಾಡಿಸ್ಕೊಡ್ತೀನಿ ಸರ್. ಆಫ್ಟರ್ ಮಾರ್ಕೆಟ್ ಒಳ್ಳೆ ಅಲೆವೆಲ್ಸ್ ಕೂಡ ಹಾಕ್ಸಿದ್ದಾರೆ. ಹೌದು ಸರ್, ಇದು ಸೇಮ್ ಇದೆ. ಇದು 85 PS ಸರ್. ಅದು ಟಾಪ್ ಎಂಡ್, ಇದು ಬೇಸಿಕ್ ಸರ್. AC ಪೋಸ್ಟರಿಂಗ್ ಪವರ್ ವಿಂಡೋ ಬರುತ್ತೆ ಇದಕ್ಕೆ. ಇದು ಕೋಟಿಂಗ್ ಬಂದ್ಬಿಟ್ಟು 4,000 ಹೇಳ್ತಾರೆ, ಅದು ಅದೇ ಪ್ರೈಸ್ಗೆ ಟಾಪ್ ಎಂಡ್ ವೆಹಿಕಲ್ ಅಲ್ಲಿ ಬೇಸಿಕ್ ಕೊಡ್ತೀನಿ ಸರ್. 4,25ಗೆ ಕೊಡ್ತೀನಿ ಸರ್. ಗಾಡಿ ತುಂಬಾ ಚೆನ್ನಾಗಿದೆ.
ಇದು ಏನಂದ್ರೆ ಬೇಸಿಕ್ ರೇಂಜ್ ಅಲ್ಲಿ ಟಾಪ್ ಎಂಡ್ ಕೊಡ್ತೀನಿ ಅಂತ ಕೇಳಿದ್ದೆ, ನೀವು ಟಾಪ್ ಎಂಡ್ ರೇಂಜ್ ಅಲ್ಲಿ ಬೇಸಿಕ್ ಕೊಡ್ತೀನಿ ಸರ್ ಗಾಡಿ ಕಂಡೀಷನ್ ಮೇಲೆ ಡಿಪೆಂಡ್ ಅಲ್ಲ, ಅಂದ್ರೆ ಇನ್ನು 5,000 ಕಮ್ಮಿ ಕೊಡೋಣ ತಗೊಂಡೋಗ್ಲಿ ಸರ್. ಅಲ್ಲ ಏನ್ ಡಿಫ್ರೆನ್ಸ್ ಅಂತ, ಅದು ಓನರ್ ಎಷ್ಟಿದೆ ಅದು? ಸೆಕೆಂಡ್ ಓನರ್, 2 ಸೆಕೆಂಡ್ ಓನರ್, ಮೇಂಟೆನೆನ್ಸ್ ಚೆನ್ನಾಗಿ ಮಾಡಿದ್ದಾರೆ ಕಸ್ಟಮರ್. ಸೊ ಹಾಗೆ ಇದು XCV 500 W8 6 ಇದು W8 ಸರ್. ಇದು ಓಕೆ ಮ್ಯಾಗ್ವಿಲ್ ಇದೆಯಲ್ಲ, ಶೋರೂಮ್ ಇಂದ ಮ್ಯಾಗ್ವಿಲ್ ಬಂದಿರೋದು, 2015 ಮಾಡಲ್, ಸೆಕೆಂಡ್ ಓನರ್. ಇದು ಟಾಪ್ ಅಂಡ್ ವೆಹಿಕಲ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ABS ಏರ್ ಬ್ಯಾಗ್ ಬರುತ್ತೆ ಇದಕ್ಕೆ. ಇದು ಕೋಟಿಂಗ್ ಬಂದ್ಬಿಟ್ಟು 735 ಹೇಳ್ತಾರೆ, ಅದು 695 ಫೈನಲ್ ಮಾಡಿಸ್ಕೊಡ್ತೀನಿ ಸರ್. ಸ್ಕೋಡಾ ರ್ಯಾಪಿಡೋ ಸರ್ ಇದು 16 ಮಾಡಲ್, ಸಿಂಗಲ್ ಓನರ್ ಸರ್, ಆಟೋಮೆಟಿಕ್ ಡೀಸೆಲ್ ವೇರಿಯಂಟ್ ಸರ್. ಇದು ಒಳ್ಳೆ ಮೈಲೇಜ್ ಬರುತ್ತಲ್ಲ ಹಂಗಾರೆ? ಒಳ್ಳೆ ಮೈಲೇಜ್ ಬರುತ್ತೆ, ಆಟೋಮೆಟಿಕ್. ಇದು ಗಾಡಿ ತುಂಬಾ ಚೆನ್ನಾಗಿದೆ, 16 ಸಿಂಗಲ್ ಓನರ್. ಇದು ಕೋಟಿಂಗ್ ಬಂದ್ಬಿಟ್ಟು 5 ಹೇಳ್ತಾರೆ, ಅದು ನಿಮಗೆ 4,75,000 ಫೈನಲ್ ಮಾಡಿಸ್ಕೊಡ್ತೀನಿ ಸರ್. 4,75,000 ಫೈನಲ್ ಮಾಡಿಸ್ಕೊಡ್ತೀನಿ ಸರ್. ಮತ್ತೊಂದು ಬಲೆನೋ ಇದೆ? ಹೌದು ಸರ್, ಡೀಸೆಲ್ ವೇರಿಯಂಟ್ ಇದೂನೇ. 3 ಬಲೆನೋ ಇದೆ? ಹೌದು ಸರ್, ಹೌದು. ಓಕೆ, ಇದು 2018 ಮಾಡಲ್, ಸಿಂಗಲ್ ಓನರ್, ಆಲ್ಫಾ ಟಾಪ್ ಅಂಡ್ ಇದೂನೇ, ಪುಷ್ ಬಟನ್ ಬರುತ್ತೆ ಇದಕ್ಕೆ. 665 ಹೇಳ್ತಾರೆ, ಅದು 6,35,000 ಫೈನಲ್ ಮಾಡಿಸ್ಕೊಡ್ತೀನಿ ಸರ್. ಬ್ರೀಜಾ ಇದೆ ಹೇಳಿ ಸರ್ ಅದು? ಸರ್ ಬ್ರೀಜಾ ಇದು 2017 ಮ್ಯಾನುಫ್ಯಾಕ್ಚರಿಂಗ್, 18 ರಿಜಿಸ್ಟ್ರೇಷನ್, ಸಿಂಗಲ್ ಓನರ್, 40,000 ಹೊಡಿದೆ. ZDI ಪ್ಲಸ್ ಇದು, ಸಾರಿ ZDI ಇದು 40,000 ಹೊಡಿದೆ. ಇದು ಕೋಟಿಂಗ್ ಬಂದ್ಬಿಟ್ಟು 765 ಹೇಳ್ತಾರೆ, ಅದು 745 ಫೈನಲ್ ಮಾಡಿಸ್ಕೊಡ್ತೀನಿ ಸರ್. AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ABS ಏರ್ ಬ್ಯಾಗ್ ಬರುತ್ತೆ. ZDI ಇದು. ಇಚ್ಛೆ ಕಡಿಮೆ ಮಾಡಿಸ್ಕೊಡೋಣ, ಬನ್ನಿ ನಮ್ಮ ನೆಕ್ಸ್ಟ್ ಕಾರ್ಸಲ್ಲಿ ವಿಸಿಟ್ ಮಾಡಿ.